ನಮಸ್ತೆ ಎಲ್ಲರಿಗೂ. ಈ ಹಿಂದೆ ಶಂಕರಾಚಾರ್ಯ ಸ್ತೋತ್ರಗಳನ್ನು ಹಾಕಿದ್ದಕ್ಕೆ ನನಗೆ ಬಹಳನೇ ಅದ್ಭುತವಾಗಿ ರೆಸ್ಪಾನ್ಸ್ ಬಂದಿದೆ. ಇವತ್ತು ಇನ್ನೊಂದು ಸ್ತೋತ್ರವನ್ನು ತೊಗೊಂಬಂದಿದ್ದೀನಿ. ನಿಮಗೆಲ್ಲ ಬಹಳ ಚಿರಪರಿಚಿತವಾದ ಸ್ತೋತ್ರ ಶ್ರೀ ದಕ್ಷಿಣಾಮೂರ್ತಿ ಅಷ್ಟಕ. ಈ ದಕ್ಷಿಣಾಮೂರ್ತಿ ಅಷ್ಟಕ ಈಶ್ವರನು ಮೌನ ಮುದ್ರೆಯ ಮೂಲಕ ಬ್ರಹ್ಮತತ್ವವನ್ನು ತಿಳಿಸುವ ಗುರುವಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾನೆ. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಹೇಳೋಣ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಅಷ್ಟಕವನ್ನು ಓದಿದವರಿಗೆ ಎಲ್ಲ ದುಃಖವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ. ಹಾಗೂ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಪರಮಾತ್ಮನು ಜ್ಞಾನಮುದ್ರೆಯಲ್ಲಿ ಕೂತಿದ್ದಾನೆ. ಹಾಗೆ ಈಶ್ವರನು ದಕ್ಷಿಣಮುಖವಾಗಿ ಕೂತಿದ್ದರಿಂದ ಅವನನ್ನು ದಕ್ಷಿಣಾಮೂರ್ತಿ ಅಂತ ಇಲ್ಲಿ ಕರೆಯಲಾಗಿದೆ. ದಕ್ಷಿಣಾಮೂರ್ತಿ ಅಷ್ಟಕ 19 ಅಕ್ಷರ ಒಳಗೊಂಡಿರುವಂಥ ಒಂದು ಪದ್ಯ. ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಸ್ತೋತ್ರಗಳೇ ಆಗಲಿ ಶ್ಲೋಕಗಳೇ ಆಗಲಿ ಎಲ್ಲದಕ್ಕೂ ಒಂದೊಂದು ಛಂದಸ್ಸು ಅಂತ ಇರುತ್ತೆ. ನಮಗೆ ಬಹಳ ಚಿರಪರಿಚಿತವಾದ ಛಂದಸ್ಸು ಅಂದರೆ ಅನುಷ್ಠುಪ್ ಛಂದಸ್ಸು. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಎಲ್ಲ ಸಹಸ್ರನಾಮಗಳು ಸಾಮಾನ್ಯವಾಗಿ ಅನುಷ್ಠುಪ್ ಛಂದಸ್ಸಲ್ಲೇ ಇರುತ್ತೆ. ಇದು ಶಾರ್ದೂಲ ವಿಕ್ರೀಡಿತ ಛಂದಸ್ಸು ಅಂತ ಕರೆಯಲಾಗುತ್ತೆ. ಈ ಛಂದಸ್ಸಲ್ಲಿ 19 ಅಕ್ಷರಗಳಿರುತ್ತೆ. ಸೊ ಈ ಪದ್ಯ ಬಹಳ ಅದ್ಭುತವಾಗಿದೆ. ಕೇಳಕ್ಕೂ ಆಗಲಿ ಹೇಳಕ್ಕೂ ಆಗಲಿ ಅದ್ಭುತವಾದ ಒಂದು ಅಷ್ಟಕ. ನಾನು ಇವತ್ತು ದಕ್ಷಿಣಾಮೂರ್ತಿ ಅಷ್ಟಕ ಫಸ್ಟ್ 3 ಶ್ಲೋಕಗಳನ್ನು ಓದ್ತೀನಿ. ವಿಶ್ವಂದರ್ಪಣ ದೃಶ್ಯಮಾನ ನಗರೀ ತುಲ್ಯನ್ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತೈ ಯಥಾ ನಿದ್ರಯಾ ಯಸ್ಸಾಕ್ಷಾತ್ ಕುರುತೆ ಪ್ರಬೋಧಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀಗುರುಮೂರ್ತಯೇ ನಮಃ ಇದಂ ಶ್ರೀದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀಗುರುಮೂರ್ತಯೇ ನಮಃ ಇದಂ ಶ್ರೀದಕ್ಷಿಣಾಮೂರ್ತಯೇ ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ನಿರ್ವಿಕಲ್ಪಂ ಪುನಃ ಮಾಯಾಕಲ್ಪಿತದೇಶಕಾಲಕಲನಾ ವೈಚಿತ್ರ್ಯಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗಿ ವಯಸ್ವೇಚ್ಛಯಾ ತಸ್ಮೈ ಶ್ರೀಗುರುಮೂರ್ತಯೇ ನಮಃ ಇದಂ ಶ್ರೀದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀಗುರುಮೂರ್ತಯೇ ನಮಃ ಇದಂ ಶ್ರೀದಕ್ಷಿಣಾಮೂರ್ತಯೇ ಯಸ್ಯೈವ ಸ್ಫುರಣೌ ಸದಾತ್ಮಕಮಸತ್ ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್ ಯತ್ ಸಾಕ್ಷಾತ್ಕರಣಾತ್ ಭವೇನ ಪುನರಾವೃತ್ತಿರ್ಭವಾಂಭೋನಿಧೌ ತಸ್ಮೈ ಶ್ರೀಗುರುಮೂರ್ತಯೇ ನಮಃ ಇದಂ ಶ್ರೀದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀಗುರುಮೂರ್ತಯೇ ನಮಃ ಇದಂ ಶ್ರೀದಕ್ಷಿಣಾಮೂರ್ತಯೇ. ಈ ದಕ್ಷಿಣಾಮೂರ್ತಿ ಅಷ್ಟಕಮಲ್ಲಿ ಈ ಕೊನೆಯ ಸಾಲು ಏನು ಬರುತ್ತೋ ಅದು 2 ಸತಿ ನಾವು ರಿಪೀಟ್ ಮಾಡಬೇಕಾಗುತ್ತೆ. ಇವತ್ತು ಮೊದಲು 3 ಶ್ಲೋಕಗಳನ್ನು ನಾನು ಹೇಳಿದ್ದೀನಿ. ಮುಂದೆ ಬರುವಂಥ ದಿನಗಳಲ್ಲಿ ಮತ್ತೊಮ್ಮೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಮುಂದುವರಿದ ಭಾಗ ಬರುತ್ತೆ. ಅಲ್ಲಿ ತನಕ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಆದಷ್ಟು ಜನಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮರೆಯಬೇಡಿ. ಯಾಕೆಂದರೆ ಶೇರ್ ಮಾಡಿದ್ರೆ ಎಷ್ಟೋ ಜನಗಳಿಗೆ ಪಾಪ ಆನ್ಲೈನಲ್ಲಿ ಆಗಲಿ ಆಫ್ಲೈನ್ ಆಗಲಿ ಹೋಗೋಕ್ಕೆ ಸಮಯವಿರೋದಿಲ್ಲ. ಅಂಥವ್ರಿಗೆ ಇದನ್ನು ಕೇಳಿಸ್ಕೊಂಡು ಅಟ್ಲೀಸ್ಟು ಅವರು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಆದ್ದರಿಂದ
ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯ. ಮತ್ತೊಮ್ಮೆ ಧನ್ಯವಾದ ಎಲ್ಲರಿಗೂ. ಹರಿ ಓಂ.